ಗೌರಿ, ಬೆಳಗ್ಗಿಂದ ಕೆಲಸ ಮಾಡಿ ಸುಸ್ತಾಗಿಲ್ವೇ ನಿಂಗೆ? ಮತ್ತೇನು ಮಾಡಕ್ಕೆ ಹೋಯ್ತೀಯಾ? ವಿಶ್ರಾಂತಿ ತಕ ಹೋಗು. ಅಜ್ಜಿ, ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಅದೇನು ಕೇಳೋವ ಗೌರಿ? ಅಜ್ಜಿ, ನೀವು ತುಂಬ ದೊಡ್ಡವರು, ಇಷ್ಟು ವರ್ಷ ಜೀವನ ಸಾಗಿಸಿದ್ದೀರ, ಇಲ್ಲಿವರೆಗೂ ಎಷ್ಟೋ ಸಂಬಂಧಗಳನ್ನ ನೋಡಿರ್ತೀರ. ನಿಮ್ಮ ಜೀವನದಲ್ಲಿ ಕಷ್ಟ, ಸುಖ, ನೋವು, ನಲಿವು ಇದೆಲ್ಲದನ್ನು ಅನುಭವಿಸ್ಕೊಂಡೇ ಬಂದಿರ್ತೀರ. ಹ್ಞೂ ಗೌರವ, ನೀನು ಹೇಳೋದೆಲ್ಲ ದಿಟ್ವೆ. ಜೀವನದಲ್ಲಿ ಇಷ್ಟೆಲ್ಲನೂ ಅನುಭವಿಸ್ಕೊಂಬಂದಿರೋ ನೀವು ಸತ್ಯಕ್ಕೆ ತುಂಬ ಪ್ರಾಮುಖ್ಯತೆ ಕೊಡ್ತೀರಾ ಅನ್ನೋ ನಂಬಿಕೆ ಮೇಲೆ ಒಂದು ಪ್ರಶ್ನೆ ಕೇಳ್ತೀನಿ. ಕೇಳುವ. ಅಜ್ಜಿ, ನಾನು ನಿಮ್ಮನ್ನು ನಂಬಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸುಳ್ಳು ಹೇಳ್ದೆ ನೇರವಾಗಿ ಉತ್ತರ ಕೊಡಬೇಕು. ಇಲ್ಲ ಹೇಳವ. ನನ್ನ ಗಂಡ ಅದೇ ನಿಮ್ಮ ಮೊಮ್ಮಗ ಶಂಕರ ಅವ್ರ ಜನ್ಮ ರಹಸ್ಯ ಏನು? ಹೇಳಿ ಅಜ್ಜಿ, ಜೋಗಿ ಅವ್ರ ಜನ್ಮ ರಹಸ್ಯ ಏನು? ಹೇಳಿ ಅಜ್ಜಿ. ಗೌರಿ, ಇದರಲ್ಲಿ ಹೇಳೋದು ಏನಿದೆ ಕಣವ? ಶಂಕರ ನಮ್ಮನೆ ಮಗ, ನನ್ನ ಮೊಮ್ಮಗ. ಸುಳ್ಳು ಹೇಳ್ಬೇಡಿ ಅಜ್ಜಿ. ನೀವು ನನ್ನ ನಂಬಿಕೆನ ಉಳಿಸ್ಕೋತೀರಾ ಅನ್ನೋ ನಂಬಿಕೆ ಮೇಲೆ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ನನ್ನ ಹತ್ರ ಸುಳ್ಳು ಹೇಳ್ಬೇಡಿ. ಎಷ್ಟು ವರ್ಷ ನಾನು ಹೊಟ್ಟೆಗೆ ಕೆಳದಂಗೆ ಇಟ್ಕೊಂಡಿರೋ ಸತ್ಯನ ಇವಳ ಹತ್ರ ನಾ ಹೆಂಗೆ ಹೇಳಿ? ಇವಳಿಗೇನೋ ಈಸಿಯಾಗಿ ಗೊತ್ತಾದಂಗೆ. ಯಾಕಜ್ಜಿ ಸುಮ್ಮನಾಗ್ಬಿಟ್ರಿ? ನೀವು ಈಗಲೂ ಸತ್ಯ ಹೇಳಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಪಾಪ ಗಂಗಾ ನಾನು ನೋಡಬೇಕು ಅಂತ ಪುರೋಹಿತರ ಹತ್ರ ಚೀಟಿ ಬರೆದುಕೊಟ್ಟು ಹೋಗಿದ್ದಾಳೆ. ಒಂದೇ ದಿನಕ್ಕೆ ನನ್ನನ್ನು ಎಷ್ಟು ಹಚ್ಕೊಂಡಿದ್ದಾಳೆ. ನಾನು ಇದೆಲ್ಲದ್ರ ಮಧ್ಯ ಅವಳನ್ನ ಮೀಟ್ ಮಾಡೋಕ್ಕೆ ಆಗಲಿಲ್ಲ. ಅವಳ ಮನಸ್ಸಿನ ತುಂಬ ಏನಿತ್ತು, ಅವಳು ನನ್ನ ಹತ್ರ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ಲೋ ಏನೋ. ನಾಳೆನಾದರೂ ಹೋಗಿ ಅವ್ರನ್ನ ಮೀಟ್ ಮಾಡಬೇಕು. ಅಲ್ಲ ಅಮ್ಮಿಯವರೇ, ಅಷ್ಟು ಆತಾತ್ರವಾಗಿ ನಿಮ್ಮ ಮನೆಗೆ ಹೋದ್ರಲ್ಲ, ಏನು ವಿಷಯ? ಏನಾದ್ರು ತೊಂದರೆ ಆಗದೆ? ಹಾಗೇನಿಲ್ಲ ಜೋಗಿ ಅವರೇ, ಎಲ್ಲರೂ ನೋಡಬೇಕು ಅನ್ನಿಸ್ತು, ಅದಕ್ಕೆ ಹೋಗಿದ್ದೆ. ಹಂಗಾರೆ ಸರಿ ಬಿಡಿ. ಅದು ಸರಿ, ನಾನು ಅಲ್ಲಿಗೆ ಹೋಗಿದ್ದಾಗ ನೀವು ಒಬ್ಬರೇ ಮನೇಲಿ ಏನು ಮಾಡ್ತಿದ್ರಿ? ಇನ್ನೇನು ಮಾಡೋಕ್ಕಾಯ್ತದೆ, ನೀವಿಲ್ಲೇ ಇದ್ದೀರೇನೋ ಅನ್ಕೊಂಡು ನಿಮ್ಮದೇ ನೆನ್ಪು ಮಾಡ್ಕೊಂಡು ಮಾತಾಡ್ಕೊಂಡು ಗೊತ್ತಿದೆ. ನೀವ್ ದೇವ್ರಲ್ವೇ? ಹಂಗಿದ್ರೆ ವಸ್ತಿ ನನ್ ಜೊತೆ ಮಾತಾಡಿ ಈ ಪ್ರಕೃತಿಗೆ ಸೂರ್ಯ ಚಂದ್ರ ಹೇಗೋ ನನ್ ಮನ್ಸಿನ ಖುಷಿಗೆ ನನ್ ಗಂಡನೂ ಹಂಗೆಯ. ಅವ್ರಿದ್ರೆ ಮಾತ್ರ ನನ್ನ ಅಸ್ತಿತ್ವ. ಜೋಗಿಯವರೇ, ನಿಮ್ಗೊಂದು ವಿಷಯ ಗೊತ್ತಾ? ನಿಮ್ಮ ಹಾಗೇನೆ ನನ್ನ ಫ್ರೆಂಡು ಒಬ್ಳಿದ್ದಾಳೆ. ಅವಳು ಅಷ್ಟೇ, ಅವಳ ಗಂಡ ಅವಳ ಜೊತೇಲಿ ಇಲ್ಲ ಅಂದ್ರು ನನ್ನ ಜೊತೆಲೇ ಇದ್ದಾರೆ ಅಂತ ಫೀಲ್ ಮಾಡಿಕೊಂಡು ಏನೇನೋ ಮಾತಾಡ್ತಾ ಇರ್ತಾಳೆ. ಅದು ಒಬ್ಬೊಬ್ಳೆ, ಸೇಮ್ ನಿಮ್ಮ ಥರನೇ. ಇದನ್ನೆಲ್ಲ ನೋಡ್ತಿದ್ರೆ ನಿಮ್ಮಿಬ್ರು ಮೈಂಡ್ ಸೆಟ್ಟು ಒಂದೇ ಥರ ಇದೆ ಅಂತ ಅನ್ಸುತ್ತೆ. ಸೇಮ್ ಡಿಫ್ರೆಂಟ್ ಅಷ್ಟೇ. ಹೌದು, ಅವತ್ತು ನಿಮ್ಮ ಫ್ರೆಂಡ್ ಬಗ್ಗೆ ಅದೇನೋ ವಿಷಯ ಹೇಳ್ತಿದ್ರಿ ಅಲ್ವೇ? ಹೇಳೋದೇನು, ನೀವು ಬಂದರೆ ನಾನು ಅವಳ ಮನೆಗೆ ಕರ್ಕೊಂಡು ಹೋಗ್ತೀನಿ. ಅದಕ್ಕೇನಂತೆ, ನೀವು ಹೇಳಿದ್ಮೇಲೆ ಮುಗೀತು. ಗಾಡಿ ತೆಗಿತಾ ಇರೋದೆ, ಹತ್ಕೊಂಡು ಹೋಗ್ತಾ ಇರೋದೆ. ಬನ್ನಿ ಹೋಗುವ.
ಹ್ಯಾಂಡ್ಸಮ್ ಆಗೇ ಇದ್ದೀರಾ, ನಡೀರಿ. ನೀವು ಹ್ಯಾಂಡ್ಸಪ್ ಆಗೇ ಇದ್ದೀರಾ, ನಡೀರಿ. ಓ ಹುಷಾರು ಮೆತ್ತಗೆ ಬರವಾ? ಯಾಕವಾ? ನಾನು ನನ್ನ ಅಮ್ಮಿಯವ್ರ ಫ್ರೆಂಡ್ ಮನೆಗೆ ಹೋಯ್ತಾ ಇದ್ದೀವಿ. ಹೌದೇ, ನಾನು ಗೌರಿತವ ಏನೋ ಕೆಲಸ ಹೇಳುಮಾ ಅಂತ ಬಂದೆ. ಇರ್ಲಿ ಬಿಡು, ಪಂಕುತವನೇ ಮಾಡಿಸ್ತೀನಿ. ಹುಷಾರಾಗಿ ಹೋಗಿ ಬನ್ನಿ. ಆಮೇಲೆ ಗಾಡಿ ಓಡಿಸ್ಬೇಕಾರೆ ಹುಷಾರಕ್ಕಲ್ಲ. ನಂಗೆ ಗೊತ್ತದೆ, ನೀನು ಹೋಗು, ನೀನು ಎಲ್ಲ ವರ್ಷ ಹೋಗು ಹುಷಾರು. ಅದೇ ಇವಾಗ ಈಟ್ ವರ್ಷ ಸಂಸಾರ ಮಾಡಿದ್ದೀನಿ, ನಂಗೆ ಒಳಗೆ ಬರ್ತಾನೆ. ಮುಟ್ಬಾರ್ದು ಅಮ್ಮಿಯವ್ರೆ. ಇವರಿಬ್ಬರು ಒಂದೇ ಕಡೆ ಇದ್ರೆ ನನಗೇನೋ ಕಾದಿದೆ. ಬೇಡ ಸಂಕ್ರನ್ನ ಹೆಂಗಾನ ಮಾಡಿ ನನ್ನ ಜೊತೆ ಕರ್ಕಬೇಕು. ಏನಪ್ಪಯ್ಯ? ಏನಿಲ್ಲ ಸಂಕ್ರ, ಕ್ವಾರಿತಾವ ವಸಿ ಕೆಲಸ ಇತ್ತು, ಹೋಗಿ ಬರಮ್ಮ, ಬತ್ತೀಯಾ? ಹೂಗಣಪ್ಪಯ್ಯ, ಬರ್ತೀನಿ. ಹಳೆ ಕಾಲದ ಮನೆ ಎಲ್ಲ ಇವಾಗ ನೋಡೋದಕ್ಕೆ ಕಣ್ಣಿಗೆ ಹಿತ, ಮನ್ಸಿಗೆ ತಂಪು. ನನಗಂತೂ ನಿಮ್ಮ ಮನೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಯಾರ್ ಗೌರಿ ಫೋನ್ ಮಾಡ್ತಿರೋದು? ನನ್ನ ಗಂಡ. ಓಹೋ, ಅದಕ್ಕೆ ಮಕ್ಕ ಕೆಂಪ ಕಾಣಿಸ್ತಿರೋದು. ಅದು ನಾನು ಇಲ್ಲಿಗೆ ಬಂದಿದ್ದೀನಲ್ಲ, ನನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ, ಅದಕ್ಕೆ ಫೋನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಎಷ್ಟು ಒಳ್ಳೆಯವರಲ್ಲ, ಏನ್ರನ್ನ ಪಿರುತಿ ಮಾಡೋ ಗಂಡ ಸಿಗೋದು ಸ್ಯಾನೆ ಅಪರೂಪ. ನಿನ್ ಪುಣ್ಯ ಮಾಡಿದ್ದೆ ಗೌರಿ. ಹೌದು, ನನಗೆ ಈ ಥರ ಗಂಡ ಸಿಗೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ಅವರೊಂಥರ ಮಗು ಥರ, ಆದರೆ ನಾನೇ ಅವ್ರನ್ನ ಸ್ವಲ್ಪ ಜಾಸ್ತಿನೇ ಗೋಳೈಕೋತೀನಿ. ಪಿರುತಿ ಮಾಡಿದ್ಮ್ಯಾಕೆ ಎಲ್ಲನೂ ಇರಬೇಕು, ಆಗ್ಲೇ ಚಂದ. ಯಾಕೆ ಫೋನೇ ಎತ್ತಾ ಇಲ್ವಲ್ಲಪ್ಪ? ಕೋಪ ಗೀಪ ಮಾಡ್ಕೊಂಬಿಟ್ಟವ್ರಾ? ಒಂದ್ ಕೆಲ್ಸ ಮಾಡುಮ್ಮ, ನಾನ್ ಫೋನ್ ಎತ್ತುತ್ತೀನಿ. ಇನ್ನೂ ವಸಿ ಆಟ ಆಡಿಸ್ಬೋದು, ಸಂದಾಗಿರ್ತದೆ. ಸರಿ ತಗೋ. ಅವ್ರು ಹೇಗ್ ಮಾತಾಡ್ತಾರೆ ಅಂತ ನಾನು ನೋಡ್ತೀನಿ. ಅಯ್ಯೋ ಶಿವ್ರೆ, ಏನಾಯ್ತು? ಕೊಡಿಲಿ. ಹಲೋ ಜೋಗಿ ಅವರೇ. ಕಿಸ್ ಕೊಟ್ರೆ ವಾಪಸ್ ಕೊಡೋದು ಬಿಟ್ಟು ಅಯ್ಯೋ ಅಪ್ನೆ ಅಂತಿದ್ದೀರಲ್ಲ ನೀವು. ಅಲ್ಲ, ಫೋನ್ ಯಾರು ರಿಸೀವ್ ಮಾಡ್ತಾರೆ ಅಂತ ತಿಳ್ಕೊಂತಾನೆ ನೀವು ಮುತ್ಕೊಡ್ಬೇಕು. ನಿಮ್ಮ ಫೋನ್ ನಿಮ್ಮ ಹತ್ರನೇ ತಾನೇ ಇರ್ತದೆ, ಅದ್ರಾಗ ಕೇಳಕ್ಕೇನದೆ? ಫೋನ್ ಪಿಕ್ ಮಾಡಿದ್ದು ನನ್ನ ಫ್ರೆಂಡು ಗಂಗಾ. ಅಯ್ಯೋ ಸಿದ್ದೇಶ್ವರ, ಅಲ್ಲ ಅಮ್ಮಿಯವರೇ, ನೀವು ಫೋನ್ ಅವ್ರ ಕೈನಾಗ ಯಾಕೆ ಕೊಟ್ಟಿದ್ದೀರಿ? ಅಮ್ಮಿಯವರೇ, ಒಂದು ಕಿತ ಅವ್ರಿಗೆ ಫೋನ್ ಕೊಡಿ, ಸಾರಿ ಕೇಳ್ಬಿಡ್ತೀನಿ, ತಪ್ಪು ಕಿಪ್ ತಿಳ್ಕೊಂಬಿಟ್ಟರು. ಸರಿ, ಒಂದು ನಿಮಿಷ ತಗೋ. ಹಲೋ. ಹಲೋ, ಸಂಸ್ಬಿಡಿ, ನಾನು ಬೇಕು ಅಂತ ಏನಂಗೆ ಮಾಡಲಿಲ್ಲ. ನಾನು ಹೊಸಿ ಹಿಂಗೆಯ ನನ್ನ ಅಮ್ಮಿ ಮ್ಯಾಗ ಪಿರುತಿ ಅಂತ ಬಂದರೆ ಹೊಸಿ ಹಿಂಗೆ ಆಡ್ಬಿಡ್ತೀನಿ. ನೀವು ಬೇಸರ ಮಾಡ್ಕೊಂಬಿಡಿ ಪ್ಲೀಜು. ಹಂಗೆ ನಂಗೆ ಬೇಸರ ಆಗಿಲ್ಲ ಬಿಡಿ, ನಂಗೆ ಸ್ಯಾನೆ ಖುಷಿ ಆಯ್ತು. ಖುಷಿ ಐತೆ? ಅಯ್ಯೋಯ್ಯೋ, ಇದೇನು ಹೇಳ್ತಿದ್ದೀರಾ? ಅಯ್ಯೋ ಹಂಗಲ್ಲ,
ನೀವಿಬ್ರು ಸ್ಯಾನೆ ಒಳ್ಳೆ ಜೋಡಿ ಎಷ್ಟು ಪಿರುತಿ ಮಾಡ್ತೀರಾ ಅಂತ ಹೇಳ್ದೆ. ಹಂಗೆ ಕುತ್ಕೋ. ಗೌರಿ, ಇದೇ ನನ್ನ ರೂಮ್. ಇರು, ನಮ್ ಚಿಕ್ಕ ವಯಸ್ಸಿನ ಫೋಟೋ ಐತೆ, ಅದು ನೋಡೋ ಅಷ್ಟೊಂದು ಅಡ್ಗೆ ಆಯ್ತದೆ. ಆಮೇಲೆ ಎಲ್ರು ಕುತ್ಕೊಂಡು ಊಟ ಮಾಡ್ಬೋದು. ಹಾ, ಇರು, ಊಟ ಎಲ್ಲ ಬೇಡ ಗಂಗಾ, ಈಗ ಆಲ್ರೆಡಿ ಟೈಮ್ ಆಗಿದೆ. ನೀನೇ ನೋಡ್ದೆ ತಾನೆ, ಜೋಗಿ ಅವ್ರು ಅವಾಗಿಂದ ಕಾಲ್ ಮಾಡ್ತಿದ್ದಾರೆ. ಈಗ ಅವ್ರು ಆಲ್ರೆಡಿ ಹೊರಟಿರ್ತಾರೆ. ಓಹೋ ಇಲ್ಲ, ಅದೆಲ್ಲ ಆಗಕ್ಕಿಲ್ಲ. ನಿನ್ ಗಂಡ ಬಂದ್ರೂ ಖುಷಿನೇಯ. ಗಂಡ ಹೆಂಡ್ರು ಇಬ್ರು ಊಟ ಮಾಡ್ಕೊಂಡು ಹೋಗಿರಂತೆ. ಆಟಯ್ಯ, ನೀ ಕೂತ್ಕೋ. ಬರ್ತೀವನಿ ಅಮ್ಮಿಯವರೇ, ನಿಮ್ಮನ್ನ ನೋಡಕ್ ಸಾನೆ ಬಿರ್ನೆ ಬರ್ತೀವನಿ. ನಾನು ಬಂದೇಟ್ಗೆ ನೀವು ನನ್ನ ಜೊತೆಗೆ ಬರಕ್ ರೆಡಿ ಆಗ್ಬೇಕು. ಇಲ್ಲ ನನ್ನ ಫ್ರೆಂಡ್ ಜೊತೆಗಿರ್ತೀನಿ ಅದು ಇದು ಅಂತ ಏನಾರ ಹೇಳಿದ್ರು ಎತ್ತಾಕೊಂಡು ಬಂದ್ಬಿಡ್ತೀನಿ ಅಷ್ಟೇ. ಅಯ್ಯಯ್ಯೋ, ಫೋನ್ನಾಗ ಚಾರ್ಜೇ ಇಲ್ವಲ್ಲ, ಅಷ್ಟ ಹೋಗ್ಬಿಡುವ. ಗೌರಿ, ತಕ್ಕ. ಇದೇನಿದು ಬೈರಾದೇವಿ ಊರ್ ಕಡೆಗೆ ತೋರಿಸ್ತಾ ಇತ್ತಲ್ಲ. ಒತ್ತು ಬಂದೂಕ್ನ ಸುಟ್ಟಾಕೋ. ಸಂಕ್ರ ನಿಲ್ಲಿಸ್ಲ. ನೀನು ಇಳ್ಸಕ್ಕಿಲ್ಲ ಅಂದ್ರೆ ನಾನು ಸುಟ್ಕೊಂಡು ಸತ್ತೋಯ್ತೀನಿ. ಅವತ್ತೇನೋ ನಮ್ಮ ಅವ್ವ ಅಡ್ಡ ಬಂದ್ಬಿಟ್ಟು ಬದುಕೊಂಬಿಟ್ಟೆ ಬೈರಾದೇವಿ. ಇವತ್ತೇನ ಅಪ್ಪಿ ತಪ್ಪಿ ನನ್ನ ಕಣ್ಣು ಕಾಣಿಸ್ಕೊಂಡ್ಯೋ, ನಾನಂತೂ ನೀನು ಸುಮ್ಕೆ ಬಿಡಕ್ಕಿಲ್ಲ. ನಿಮ್ಗೊಂದು ಗತಿ ಕಾಣಿಸ್ಬಿಟ್ಟೆ ಮನೆಗೆ ಹೋಗೋದು. ಅಯ್ಯಯ್ಯೋ, ಇದೇನು ಗಂಟೆ ಬಿಡ್ಸಕ್ಕಾಯ್ತಿಲ್ವಲ್ಲ. ನಿಧಾನ. ಅವ್ವ ಏನಕ್ಕೆ ಬೈರಾದೇವಿ ಮನೆಗೆ ಹೋಗ್ಬೇಕಿತ್ತು ಅಂತ, ಅದು ನಮ್ಮ ಅಪ್ಪಯ್ಯನ ಸತ್ರು ಅಂತ ಗೊತ್ತಿದ್ರುವೆ ಇದ್ರಾಗೇನೋ ಇಷ್ಟ. ನಾನು ಹಿಂಗನ ತಿಳ್ಕೋಬೇಕು. ಅಕ್ಕ ಸಂಕ್ರ ತಕ್ಕ ನೀನು ತಿನ್ನು. ನಂಗೇನು ಬೇಡ ಅದಕ್ಕೆವ, ನೀವು ತಿನ್ನಿ, ನೀವು ಸಂದಾಗಿರ್ಬೇಕು. ಗೌರವ ನೀನನ್ನ ತಿನ್ನು. ಅಯ್ಯೋ ಅಕ್ಕ, ಯಾರ್ಯಾರು ತಿಂದಿಲ್ಲ ಅಂತ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನನಗೂ ಕೊಡ್ಬೇಡಿ, ನೀವು ತಿನ್ನಿ, ನೀವು ಚೆನ್ನಾಗಿರ್ಬೇಕು. ಅಲ್ಲ, ನಾನು ಒಬ್ಳೇ ತಿಂತಾ ಇರೋದು, ನೀವಿಬ್ರು ಸುಮ್ಗೆ ಕೂತಿರೋದು. ನೀವಿಬ್ರು ತಿನ್ಬೇಕು ಆಟಯ. ನೀವು ಒಬ್ಬರೇ ಎಲ್ಲದಕ್ಕೆ ತಿಂತಾ ಇದ್ದೀರಿ, ಒಳಗಡೆ ಮಗಿನೂ ತಿಂತಾ ಇದ್ವೆ. ಆಹಾ, ನೀವಿಬ್ರು ಗಂಡ ಹೆಂಡತಿ ಜೊತೆ ವಾದ ಮಾಡಿ ಗೆಲ್ಲಕ್ಕಾಯ್ತದ ಹೇಳು? ಪಿರುತಿಯಿಂದ ಎಲ್ಲಾರನ್ನೂ ಸೋಲಿಸ್ಬಿಡ್ತೀರಾ. ನಿನಗಾಗೆ ಜನನ, ನಿನಗಾಗೆ ಮರಣ, ನೀನಿದೆ ಇನ್ನೇನೇನಿದೆ.
ಇಬ್ರೂ ಪುನಃ ರಾಜಿ ಆದಂಗೈತೆ. ಏನು ಸಮಾಚಾರ? ಅದಕ್ಕೆ ಬಾ, ನಮ್ಮ ಜಗಳ ಕೋಳಿ ಜಗಳ ಇದ್ದಂಗೆ, ಅಲ್ಲೇ ಹೊಡೆದಾಡ್ತೀವಿ, ಅಲ್ಲೇ ಸರಿ ಹೋಯ್ತೀವಿ. ಏನಮ್ಮಿಯರೇ? ಹೌದು ಅಕ್ಕ, ನಾವು ಚಿಕ್ಕ ಮಕ್ಳ ಥರ ಕಿತ್ತಾಡ್ತೀವಿ, ಹಾಗೆ ಸರಿ ಹೋಗ್ಬಿಡ್ತೀವಿ. ಏನಂದ್ರೆ ಅದಕ್ಕೆ ಬಾ, ನಾವಿಬ್ರು ಜಗಳ ಮಾಡಬೇಕು, ಅವಾಗ ನನ್ನ ಅಮ್ಮಿಯವ್ರು ಮುನ್ಸ್ಕೋಬೇಕು, ನಾನು ಹೋಗಿ ಅವ್ರಿಗೆ ಸಮಾಧಾನ ಮಾಡಬೇಕು. ಅವರು ನನ್ನ ಮಾತಿಗೆ ಹಂಗೆ ಮರಳಾಕ್ ಸೋತೋಗ್ಬೇಕು. ಇಂಥವೆಲ್ಲ ಸಾನೇ ಇಷ್ಟ ನಂಗೆ. ಹೌದು ಅಕ್ಕ, ಮಾತಲ್ಲಿ ಮರಳು ಮಾಡೋದನ್ನ ಇವರು ನೋಡಿ ಕಲಿಬೇಕು ನೋಡಿ. ನಿಮ್ಮಷ್ಟೇನಲ್ಲ ಬಿಡಿ, ನೀವು ನನಗೂ ಅಪ್ಪ. ಪಿರುತಿ ಮಾಡೋ ವಿಷಯದಾಗೆ ನೀವಿಬ್ರು ಒಂದೇಯ. ನಾನು ಹೊಟ್ಟೆಗೆ ಹುಟ್ಟೋ ಮಗು ಏನನ್ನ ಪಿರುತಿ ಅಂದ್ರೆ ಏನು ಅಂತ ಕೇಳಿದ್ರೆ ನಿಮ್ಮಿಬ್ರು ತೋರಿಸ್ತೀನಿ. ಹೆಂಗ್ ಪಿರುತಿ ಮಾಡಬೇಕು ಅಂದ್ರೆ ನಿಮ್ಮಿಬ್ರು ನೋಡಿ ಕಲಿ ಅಂತ ಹೇಳ್ತೀನಿ. ನೀವು ಏನು ಕಮ್ಮಿ ಇಲ್ಲ ಅದಕ್ಕೆವಾ, ಮಮತೆ ಕರುಣೆ ಏನು ಅಂತ ನಿಮ್ಮನ್ನ ನೋಡಿ ಕಲ್ತ್ಕೋಬೇಕು. ಹೌದು ಅಕ್ಕ, ಈಗ ಪಾಪು ಏನ್ ಮಾಡ್ತಿರ್ಬೋದು? ಸೈಲೆಂಟ್ ಆಗಿರುತ್ತಾ ಅಥವಾ ಅವ್ರ ಚಿಕ್ಕಪ್ಪನ ತರ ಕಿತಾಪತಿ ಮಾಡ್ತಿರುತ್ತಾ ಅಂತ ನೋಡೋಣ. ಅಕ್ಕ, ಇವ್ರ ತರನೇ ಕಿತಾಪತಿ ಮಾಡ್ತಿದೆ. ನಾನು ನೋಡ್ಬಿಟ್ಟು ಹೇಳ್ತೀನಿ ರೀ. ನನ್ನ ಅಮ್ಮಿಯವ್ರ ತರ ವಟ ವಟ ಅಂತ ಮಾತಾಡ್ತಾ ಇದೆ. ಇಲ್ಲ ಇಲ್ಲ, ನಿಮ್ ತರನೇ ಕಿತಾಪತಿ ಮಾಡ್ತಿರೋದು. ಇಲ್ಲ ಇಲ್ಲ, ನಿಮ್ ತರನೇ ಬಾಯಿ ಬಿಡ್ಕೊತಾ ಇರೋದು. ನಿಮ್ ತರನೇ ಬಾಯ್ ಪಡ್ಕೋತಾ ಇದೆ ಅದು. ನಿಮ್ ತರ ಅನಾಸಿನ ನನ್ ತರ ಅಲ್ಲ, ನಿಮ್ ತರ ಆಡ್ತಾ ಇರೋದು. ನಿಮ್ ತರನೇ ಆಡ್ತಿರೋದು, ನಿಮ್ ತರ. ದೋಸಾ ದೋಸಾ ಅನ್ಕೊಂಡು ನನ್ನ ನಮ್ಮಿಯವ್ರ ಮಕ ನೋಡದೆ ಇರೋಂಗ ಆಗೋಯ್ತಲ್ಲ. ಈ ಮಾವಯ್ಯ ಯಾರೋ ಕಳ್ಳ ಸ್ವಾಮೀಜಿನ ಕರೆಸಿ ಅವ್ರ ಹತ್ರ ಸುಳ್ಳು ಹೇಳಿಸಿ ನಾನು ಮತ್ತೆ ಜೋಗಿಯವರು ದೂರ ಇರೋ ಹಾಗೆ ಮಾಡಿದ್ದಾರೆ. ಇದೆಲ್ಲ ಆಗಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಮತ್ತೆ ಜೋಗಿಯವರು ಒಟ್ಟಿಗೆ ಇರ್ಬೋದಿತ್ತು. ನನ್ನ ಅಮ್ಮಿಯವರು ನೋಡ್ಬೇಕು ಅನ್ನಿಸ್ತದಲ್ಲ, ಏನಪ್ಪ ಮಾಡೋದು? ನಾನು ಜೋಗಿಯವ್ರನ್ನ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ಏನ್ ಮಾಡ್ಲಿ? ಹೆಂಗಿದ್ರು ಎಲ್ಲ ಮನೆ ಕಂಡಿರ್ತಾರೆ. ಮೆತ್ತಗೆ ಸದ್ದಾಗ್ದಂಗೆ ನನ್ನ ಅಮ್ಮಿ ಕೋಣೆಗೆ ಹೋಗ್ಬಿಟ್ಟು ಒಂದು ಕಿತ್ತ ಅವ್ರ ಮಕ ನೋಡ್ಕೊಂಡು ಬಂದ್ಬಿಡ್ತೀನಿ. ನಾನು ಸೈಲೆಂಟಾಗಿ ಹೋಗಿ ನಾನು ಜೋಗಿಯವ್ರನ್ನ ನೋಡ್ಕೊಂಬಂದ್ಬಿಡ್ತೀನಿ. ಜೋಗಿಯವ್ರೆ, ನಂಗೆ ನಿಮ್ಮನ್ನು ಬಿಟ್ಟು ಇರೋಕೆ ಆಯ್ತಾ ಇಲ್ಲ. ನಿಮ್ಮಿಂದ ದೂರ ಇರೋಕ್ಕೆ ಸಾನೇ ಕಷ್ಟ ಆಯ್ತಾ ಇದೆ. ನನಗೂ ಅಷ್ಟೇ ಜೋಗಿಯವ್ರೆ, ನೀವಿಲ್ದೆ ನಿದ್ದೆನೇ ಬರ್ತಿಲ್ಲ. ಯಾವಾಗಲೂ ನಿಮ್ಮ ಎದೆ ಮೇಲೆ ತಲೆ ಇಟ್ಕೊಂಡು ಮಲ್ಕೋಬೇಕು ಅಂತ ಆಸೆ ಆಗ್ತಿದೆ. ಅಯ್ಯೋ, ನನಗೂ ನಿದ್ದೆ ಬರ್ತಾ ಇಲ್ಲ ನೋಡಿ. ಮಿಸ್ ಯು ಟು ಜೋಗಿಯವ್ರೆ. ನಮ್ಮ ಅಪ್ಪ ಇನಿಸುವಾಗ ಆಟೆಯ ಇದೆಲ್ಲ. ಬೇರೆ ಯಾವ್ದಾನ ವಿಷಯಕ್ಕೆ ತಲೆ ಮೇಲೆ ತಲೆ ಬಿದ್ದಿದ್ರು ನಾನು ನಿಮ್ಮಿಂದ ದೂರ ಇರ್ತಾ ಇರಲಿಲ್ಲ ನೋಡಿ. ಆದರೂ ಇದೆಲ್ಲ ಇನ್ನೂ ಎಷ್ಟು ದಿನ ಜೋಗಿಯವ್ರೆ? ನಾವು ಇನ್ನೂ ಎಷ್ಟು ದಿನ ದೂರ ಇರಬೇಕು? ಇದಕ್ಕೇನಾದರೂ ಮಾಡ್ತೀನಿ. ಆದಷ್ಟು ಬಿರ್ನೆ ಆ ಪುರೋಹಿತನ್ನ ಮೀಟ್ಸ್ ಆಗ್ಬಿಟ್ಟು ಅವ ಇವನ ಹತ್ರ ಬೇರೆ ಏನಾನ ಪರಿಹಾರ ಕೊಡ್ಲಾ ಅಂತ ಕೇಳ್ಕೊಂಬತ್ತೀನಿ. ಜೋಗಿಯವರೇ, ನೀವು ನೋಡಿದ್ರೆ ಮಾವಯ್ಯನಿಗೆ ಏನೂ ಆಗಬಾರ್ದು, ಅವರೇ ನನ್ನ ದೇವರು ಅಂತ ಅಂದ್ಕೊಂಡಿದ್ದೀರಾ. ಆದರೆ ಅವರು
ನಿಮ್ಮನ್ನೇ ಮುಗಿಸೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಅಮೀರೆ ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಜೋಗಿ ಅವರೇ, ನೀವು ಹಾಗೆ ಮಾಡಿ, ಬೇಗ ಇದಕ್ಕೊಂದು ಪರಿಹಾರ ಮಾಡಿಸಿ. ಸರಿ ಅಮ್ಮಿಯರೇ. ಅಮ್ಮಿಯರೇ ಯಾರೋ ಬರ್ತಿರೋ ಹಂಗದ, ನೀವು ನಡೀರಿ ನಡೀರಿ. ಒಂದ್ ನಿಮಿಷ. ಏನು? ರಾಧೆ 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 ಕಾಡಬೇಡ ಶ್ಯಾಮನ, ನನ್ನ ಕಡೆಗೆ ನೋಡೆ ಗೆಳತಿ. ಕಾದೆ 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 ನಿಂದ ದಾರಿನ ದಿನ, ಪ್ರಾಣ ನಿನ್ನ ಪಾಲು ಅಳತಿ. ಅಯ್ಯೋ ಯಾರೋ ಗೊತ್ತೋಲ್ ಬೇಡಿ.